ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ, ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸಂಬಂಧಿಕರು ಇರ್ತಾರೋ ಇಲ್ವೋ ಕಣ್ ತುಂಬ್ಕೊಂಡು ಬರೋದು ಸಹಜ. ಆ ಹುಡುಗಿನ ಸಂತೋಷವಾಗಿ ಕಳಿಸ್ಕೊಡಿ. ಆದರೆ ಶಿವಗೋಸ್ಕರ ಆದರೂ ದಯವಿಟ್ಟು ಯಾರೂ ಕಣ್ಣೀರು ಹಾಕ್ಬೇಡಿ. ದಣೆ, ಈ ಧಾರವಾಹಿ ಅಂತಾರಲ್ಲ ಅದನ್ನ ನೋಡ್ದಂಗಾಯ್ತು. ಕಲ್ಲಿನ ಕೋಟೆನಲ್ಲಿ ಬಚ್ಚಿಟ್ಕೊಂಡಿದ್ರು ಕೊಲ್ಲದೆ ಬಿಡ್ತಾನೇನೋ ಜವರಾಯ. ನಾನು ನನ್ನ ಮಗ ಇವು ಚರ್ಮ ಸುಲಿಯೋದಕ್ಕೆ ಕಾಯ್ಕೊಂಡಿದ್ದೀವಿ. ಅಂಥದ್ರಲ್ಲಿ ಇವರು ಯಾರಿಂದ ಅದು ರಕ್ಷಿಸೋದಕ್ಕಾಗುತ್ತಾ ಅವಳನ್ನು? ನಾನೇನಾದ್ರೂ ಕಣ್ಣೀರು ಹಾಕ್ಬಿಟ್ರೆ ರತ್ನವ ನಾನು ಹೋಗಕ್ಕೆ ಇಲ್ಲ, ಇಲ್ಲೇ ಇದ್ಬಿಡ್ತೀನಿ ಅಂತ ಹತ್ಬಿಡ್ತಾಳೆ. ಬ್ಯಾಡ, ಅದೇಟೇ ದುಃಖ ಆದರೂ ತಡ್ಕೋಬೇಕು. ನಾನು ಚೂರತ್ರೂ ಅಣ್ಣ ಹತ್ಬಿಡ್ತಾನೆ, ಆಮೇಲೆ ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ನಾನು ಅದೆಷ್ಟೇ ಅವಳು ಬಂದರೂ ತಡ್ಕೋಬೇಕು. ಅಲ್ಲ, ಅಣ್ಣ ತಂಗಿ ಮಾತಾಡ್ಕೊಂಡು ಇಷ್ಟು ಲೇಟಾಗ ಬರೋದು? ಹಾಂ ನೋಡಿ, ಎಲ್ಲರೂ ಹೆಣ್ಣನ್ನ ಮನೆ ಕಳ್ಸ್ಕೊಡೋದಕ್ಕೆ ಕಾಯ್ತಾ ಇದ್ದೀವಿ. ಇಲ್ಕಂಡ್ ಪಾರು ನಾವು ಮಾತೇನಾಡ್ತಿರ್ಲಿಲ್ಲ, ಸುಮ್ಕೆ ಕೂತ್ಕೊಂಡು ಬಂದು ಅಲ್ಲೇನವ. ಹ್ಞೂ ಮತ್ತೆ ಅಲ್ಲ, ಮಾವ ಇಷ್ಟೊಂದೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ತಿದ್ದಾರೆ, ಒಂದ್ ರೌಂಡ್ ಅಲಂಕಾರ ನೋಡೋದು ಬೇಡವಾ? ಅದಕ್ಕೆ ನಾನು ಅಣ್ಣ ಹೋಗಿ ಬಂದಿದ್ವಿ. ಅಯ್ಯೋ ಹೌದೌದು, ಹೆಣ್ಮಕ್ಳಿಗೆ ಮದ್ವೆ ಅಂದ್ಮೇಲೆ ಎಷ್ಟೆಲ್ಲ ಟೆನ್ಷನ್ ಇರುತ್ತೆ ಅಂದ್ರೆ ಛತ್ರದ ಸುತ್ತ ಹೆಂಗ್ ಅಲಂಕಾರ ಮಾಡಿದ್ದಾರೆ ಅಂತ ನೋಡಕ್ಕೆ ಆಗೋದಿಲ್ಲ. ಆಮೇಲೆ ಮದ್ವೆ ಆಲ್ಬಮ್ ಬಂದ್ಮೇಲೆ ಅದ್ರಲ್ಲೇ ತಿರುಗಿಸಿ ನೋಡ್ಬೇಕಾಗತ್ತೆ. ಆದ್ರೆ ನಮ್ ರತ್ನಕ್ಕನೇ ನೋಡಿಪ್ಪ, ಅಣ್ಣನ ಜೊತೆ ಹೋಗಿ ಚೌಲ್ಟ್ರಿ ಸುತ್ತ ಒಂದ್ ರೌಂಡ್ ಹಾಕೊಂಡ್ ಬಂದ್ ಅಲಂಕಾರ ಎಲ್ಲ ನೋಡ್ಬಿಟ್ಲು. ಸರಿ, ಇನ್ನೇನಾಯ್ತಲ್ಲ, ಅದ್ಕೆ ಕಳ್ಸ್ಕೊಡುಮ್ಮ. ಅಮ್ಮ, ನಮ್ಮ ಮನೆ ಮಗಳನ್ನ ನಿಮ್ಮ ಮನೆ ಸಸ್ಯ ಕರ್ಕೊಂಡು ಹೋಗೋದಕ್ಕೆ ನೀವು ರೆಡಿನಾ? ಓ, ನಮ್ಮ ಅಕ್ಕ ಯಾವತ್ತೂ ರೆಡಿ ಅಲ್ವೇನಕ್ಕ? ಶಿವು, ಕಳ್ಸ್ಕೊಡಪ್ಪ. ದೊರೆ ಮನೆಗೆ ಹೋಗ್ಬೇಕು ಅಂದ್ರೆ ಜನ 100 ಯೋಚನೆ ಮಾಡ್ತಾರೆ. ದೊಡ್ಡ ಮನೆಯಾಗ ದೊರೆ ಹೆಂಗ ಹೋಗೋದು ಅಂತ ಯೋಚನೆ ಮಾಡ್ತಾರೆ. ಅಂಥದ್ರಾಗೆ ಅಂತ ಮನೆಗೆ ನನ್ನ ತಂಗಿ ಸೊಸೆಯಾಗಿ ಹೋಯ್ತವಳು. ಅಣ್ಣನಾಗಿ ನನಗೆ ಬಹು ಹೆಮ್ಮೆ ಐತೆ. ನಮ್ಮನೆ ಲಕ್ಷ್ಮಿನ ನಿಮ್ಮ ಮನೆಗೆ ದೀಪ ಬೆಳಗಕ್ಕೆ ಅಂತ ನಾನು ಕಳಿಸ್ಕೊಡ್ತೀವಿ. ಆ ದೀಪ ಯಾವಾಗ್ಲೂ ಉರಿತಿರ್ಬೇಕತ್ತೆ. ಆಮೇಲೆ ನಮ್ಮ ರತ್ನ ಯಾವತ್ತು ಏನ್ ತೆಪ್ಪೆ ಮಾಡಕ್ಕಿಲ್ಲ. ಎಲ್ಲಾದ್ನೂ ಸರಿ ದೂಸ್ಕೊಂಡೇ ಹೋಯ್ತಾಳೆ. ಅಕಸ್ಮಾತ್ ಏನಾದ್ರು ತೆಪ್ಪು ಮಾಡ್ಬಿಟ್ರೆ ನಿಮ್ಮನೆ ಮಗಳು ಅಂತ ಹೊಟ್ಟೆಗೆ ಹಾಕೊಂಬಿಡಿ. ಹೋಗ್ಬತ್ತೇನವಾ?
ನೀನು ಯಾಕೆ ಅಳ್ತಾ ಇದೀಯಾ? ಅಣ್ಣ ಪಾರು ಅಂತ ಭಯ ನಮ್ದಕ್ಕೆ ಕುದುರೆ ಸೇಲ್ಗೆ ಆಯ್ತಿಲ್ಲ ಭಯ್ಯ. ಓ, ಪಾರು ಅಲ್ಲವಾ, ಎಲ್ರೂ ಹತ್ರ ನಿನ್ ಗಂಡನೂ ಅಳ್ತಾನೆ ಅಂತ ಯಾರು ಅಳ್ಬೇಡ್ರಿ ಅಂತ ಹೇಳ್ದೆ. ಈಗ ನೀನೇ ಅಳ್ತಾ ಇದೆಯಲ್ಲ, ಬೇಡ ಕಣವ. ನೀರನ್ನ ತಡಿಬೋದು, ಯಾರು ಕಣ್ಣೀರನ್ನ ತಡಿಯಕ್ಕಾಗಕ್ಕಿಲ್ಲ. ಸಾರಿ ಸಾರಿ ಅಣ್ಣ, ಅಣ್ಣನ್ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ವಿಷಯ ನಂಗೆ ತುಂಬಾ ಕಾಡ್ಬಿಡ್ತು. ಸಾರಿ. ಶಿವು, ಅಣ್ಣ ತಮ್ಮ ಅಂದರೆ ರಾಮ ಲಕ್ಷ್ಮಣ ಅಂತಾರೆ. ಅಣ್ಣ ತಂಗಿ ಅಂದರೆ ಮಾರಿಗುಡಿ ಶಿವು ಮತ್ತು ಅವ್ರ ತಂಗಿದಿರು ಅಂತಾರೆ. ಈ ಮಾತು ಬರೀ ಮಾರಿಗುಡಿಲಿ ಮಾತ್ರ ಅಲ್ಲ, ಸುತ್ತಮುತ್ತ ಇರೋ ಹಳ್ಳಿಲಿ ಎಲ್ಲ ಮಾತಾಡ್ತಾರೆ. ಅಂಥ ಮನೆಯಿಂದ ಹೆಂತರ್ತಾ ಇದ್ದೀನಿ ನಮ್ಮ ಮನೆಗೆ ಸೊಸೆಯಾಗಿ, ಮಗಳಾಗಿ, ಮಹಾಲಕ್ಷ್ಮಿಯಾಗಿ ನಮ್ಮನ್ನೆಲ್ಲ ತಿದ್ದೋ ಶಿಕ್ಷಕಿಯಾಗಿ ಬರ್ತಿದ್ದಾಳೆ. ಅಂಥವಳನ್ನ ನಾನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಮನೆ ತುಂಬಿಸ್ಕೊತೀನಿ ಕಣೋ ಶಿವು, ಚಿಂತೆ ಮಾಡಬೇಡ. ಇಂಥ ಸಂಸ್ಕಾರ ಇರೋ ಮನೆ ಎಲ್ತಾನೆ ಸಿಗ್ತದೆ ಹೇಳು? ಇಂಥವ್ರ ಜೊತೆ ಸ್ನೇಹ ಸಿಗದೆ ಹೆಚ್ಚು, ಅಂಥದ್ರಲ್ಲಿ ನಾವು ಸಂಬಂಧ ಮಾಡಿದ್ದೀವಿ. ಇಂಥ ಮನೆ ನನಗೆ ಅತ್ತೆ ಮಾವನ ಮನೆ ಆಗೈತೆ. ಜೊತೆಗೆ ನನ್ನ ತಂಗಿ ಪಾರುಣು ಇದೇ ಮನೇಲಿ ಅವಳೆ. ಹೇಳ್ತಾ ಇದ್ರೆ ಅದೆಷ್ಟು ಖುಷಿ ಆಯ್ತದೆ. ಶಿವ, ಪಾರು, ಹೊಂದ್ಕೋಬೇಡಿ. ನಿನ್ನ ತಂಗಿ ನನ್ನ ಎದೆ ಆಳೋ ದೊರ್ಸಾನೆ ಆಗಿರ್ತಾಳೆ. ಅವಳನ್ನ ನನ್ನ ಕಣ್ರೆಪ್ಪೆ ಕಾದಂಗೆ ಕಾಯ್ಕೋತೀನಿ. ರತ್ನ, ಇಷ್ಟು ಸಾಕು. ನೀನು ಆ ಮನೆಗೆ ಹೋದ್ರು ನೆಮ್ಮದಿಯಾಗಿರ್ತೀಯ ಅನ್ನೋದಕ್ಕೆ. ಹೋಗ್ಬಾ ನನ್ಕಂತ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ